ಅಲ್ಲೆಲ್ಲ ನಮ್ಮ ಅಂಬೇಡ್ಕರ್ ಅವರು ಮೂರ್ತಿ ಬಂದು ಸಾವಿರ ಬಾಳದಲ್ಲಿ ಹೋಗ್ಬೇಡ್ರ ಅಂದ್ರು. ಏನ್ ಮಾಡ್ತಾರ ನೋಡ್ತೀನಿ ನಾನು. ಪಾಪ ಇಷ್ಟು ಪ್ರೀತಿಯಲ್ಲಿ ದಲಿತರು ನಾನು ಕರಿಲಾಕತ್ತಾರ. ಯಾಕೆ ಕರಿಲಾಕ? ಈಗ ಸಂಕಷ್ಟ ಟೈಮದಾಗ ಯಾರು ಕರಿತಾರ ಅವರೇ ನನ್ನ ದೇವರು. ಏನೋ ಒಂದು ವಾತಾವರಣ ಕರ್ಸಿದ್ರು ದಲಿತರಿಗೆ ಹೆಣ್ಮಕ್ಳಿಗೆ ಬೇಡಾರೆ, ದಲಿತರು ಹೆಣ್ಮಕ್ಳು ದೊಡ್ಡ ಇಶ್ಯೂ ಮಾಡ್ಬೇಕಂತಿದ್ರು. ಆದಾಗಿ ಹಾವೇರಿಯ ದಲಿತ ಬಾಂಧವರು ಇವತ್ತು ನನ್ನನ್ನು ಕರೆಸಿ ಬಾಬಾ ಸಾಹೇಬರಿಗೆ ಆಹಾರ ಹಾಕಿ ನನಗೆ ಸತ್ಕಾರ ಮಾಡಿ ಇವತ್ತು ಕಳಿಸ್ಯಾರಲ್ಲ. ಆ ದಲಿತ ಸಮುದಾಯದಲ್ಲಿ ಒಂದು 4 ಮಂದಿ ಕೇಳೋಣ, ಏನಪ್ಪ ನಾನು ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದನ್ನು ಹಿಂಗೆ ತಿಂತಾರಲ್ಲ, ನಮ್ಗೆಲ್ಲ ಗೊತ್ತೈತ್ರಿ. ಎಲ್ಲ ನನ್ನ ಮಕ್ಕಳು ಕೆಲವೊಂದು ಲೀಡರ್ಗಳು ಪುತ್ರಗಳ ರೊಕ್ಕ ತಿಂದ ಹಲ್ಕ ಕೆಲಸ ಮಾಡ್ತಾರ. ನಾವು ದಲಿತರು ಯಾರು ಆ ಸ್ಟೇಟ್ಮೆಂಟ್ ಗೌಡ್ರು ತಿಂಗ ಕೊಟ್ಟಾರತ್ ಯಾವೂ ನಮ್ಮ ದಲಿತ ಸಮುದಾಯ ತಿಳ್ಕೊಂಡಿಲ್ಲ. ಈ ವಿಶ್ವಾಸ ಒಬ್ಬ ಲೀಡರ್ಗೆ ಬರ್ಬೇಕು. ಒಬ್ಬ ಲೀಡರ್ ಅಂದ್ರೆ ಹೇಗಿರ್ಬೇಕಂದ್ರೆ ಜನ ಒಪ್ಪಬಾರ್ದು. ಇಂಥವೆಲ್ಲ ಇನ್ನೇ ನಡೀತಾವ, ದಿನ ಬಹಳ ಮಾಡ್ತಾರ. ದಿನ ನಮ್ಮ ವಿಜಯೇಂದ್ರ ಒಂದು 15 ಟೀಮ್ ಮಾಡ್ಯಾನ ನನ್ನ ವಿರುದ್ಧ ಏನೇನೇನೇನು ಹಾಕ ಪಾತ್ ಏನು ನೀ ಏನ್ ಹಾಕಿದ್ರು ನೀವು ಮುಖ್ಯಮಂತ್ರಿ ಆಗಬೇಕು. ನಿಮ್ದು ಕಂತಿ ಮುಗಿದೈತೆ, ಅಪ್ಪ ಮಗಂದು ಸಾಕಾಗೈತೆ.